ಕೊಡಗು ಜಿಲ್ಲೆಯಲ್ಲಿರುವ ಚೆಕ್ ಪೋಸ್ಟ್ಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಲ್ಲಿರುವ ಪೊಲೀಸ್ ಚೆಕ್ ಪೋಸ್ಟ್ ಅಲ್ಲಿ ಭದ್ರತಾ ಸಿಬ್ಬಂದಿಗಳೇ ಇಲ್ಲ. ಇನ್ನು ಫಾರೆಸ್ಟ್ ಚೆಕ್ ಪೋಸ್ಟ್ಗಳು ಬರೀ ಸುಲಿಗೆಗೆ ನಿಂತಿವೆ. ಸೇಲ್ಸ್, ಎಕ್ಸೈಸ್ ಅಷ್ಟೇ ಅಲ್ಲ, RTO ಚೆಕ್ ಪೋಸ್ಟ್ಗಳು ಇಲ್ವೇ ಇಲ್ಲ. ಆ ಮೂಲಕ ನಾಡಿನ ಸಂಪತ್ತನ್ನ ಕೊಳ್ಳೆ ಹೊಡೆಯಲು ಅವಕಾಶ ಮಾಡ್ತಿದ್ದಾರೆ. ಅದೇ ರೀತಿ ನಾಡಿನ ಭದ್ರತೆಗೆ ಕೂಡ ಅಪಾಯ ತಂದೊಡ್ತಿದ್ದಾರೆ. ಇಂಥ ಪರಿಸ್ಥಿತಿನ ಯಾಕೆ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ CM ಸಿದ್ದರಾಮಯ್ಯ ಅವರು ಉತ್ತರ ಕೊಡಲೇಬೇಕು. ಕೊಡಗು ಗಡಿ ಕೇರಳಕ್ಕೆ ಸೇರಿಸ್ತಾರಾ? ಕನ್ನಡಿಗರ ಮೇಲೆ ದಾಳಿ ನಡೆಯುತ್ತಾ? ಇಂಥ ಒಂದು ಆತಂಕ ಈಗ ಕೊಡಗಿನ ಜನರಲ್ಲಿ ಮನೆ ಮಾಡಿದೆ. ಕೇರಳ ಗಡಿಭಾಗಗಳಾದ ಕುಟ್ಟ ಕರಿಕೆಯನ್ನ ವಶಪಡಿಸಿಕೊಳ್ಳೋ ಷಡ್ಯಂತ್ರ ಕೇರಳದಿಂದ ನಡೆಯುತ್ತಿದೆ ಅನ್ನೋದು ಇವರ ಆರೋಪ. ಕೇರಳ ಗಡಿಗೆ ಇದನ್ನು ಕೇರಳಕ್ಕೆ ಸೇರಿಸುವಂಥ ಒಂದು ಹುನ್ನಾರ ನಡೀತಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಲ್ಲದೆ ಗಡಿ ಪ್ರದೇಶದಲ್ಲಿ ಇರುವಂತಹ ಶಾಲೆಗಳಿಗಾಗಲಿ ಪಂಚಾಯಿತಿಗಳಿಗಾಗಲಿ ಯಾವುದಾದ್ರೂ ಒಂದು ಇದಕ್ಕಾಗಲಿ ಕೇರಳದಿಂದ ಜೊತೆ ಸೇರಿ ಕೇರಳದಿಂದ ಇಲ್ಲಿಗೆ ಅನುದಾನಗಳನ್ನು ಬಿಡುಗಡೆ ಮಾಡುವಂತಹ ಒಂದು ಮುಂದಿನ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಅಂತ ನಮಗೆ ಬಲ್ಲ ಮೂಲಕ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಈ ಗಡಿ ಭಾಗಗಳಲ್ಲಿ ಕನ್ನಡಿಗರ ಮೇಲೆ ಆಗಾಗ ದಾಳಿ ನಡೆಯುತ್ತಲೇ ಇದೆ. ಚೆಕ್ ಪೋಸ್ಟ್ನಲ್ಲಿ ಭದ್ರತೆ ಇಲ್ಲದ ಕಾರಣ ಇನ್ನು ಮುಂದೆಯೂ ಭಾರೀ ದಾಳಿ ನಡೆಯಬಹುದು ಅನ್ನೋ ಭಯ ಇವರನ್ನ ಕಾಡ್ತಿದೆ. ಇವತ್ತಿಗೆ ಈಗ ಕೇರಳದವರು ಯಾವುದೋ ಒಂದು 10-20 ವರ್ಷದಿಂದ ಗಲಾಟೆ ಆಯಿತು ನಮಗಿಲ್ಲಿ. ಇದು ಜಾತಿಗಳಿಗೆ ಗಲಾಟೆ ಆದಾಗ ತೋಲ್ಪಟ್ಟಿಯಿಂದ ಅಟ್ಯಾಕ್ ಮಾಡಿದ್ರು ಇಲ್ಲಿಗೆ ಕುಟ್ಟಕ್ಕೆ. ಬಂದೂಕು ಕೊಟ್ಟಿದ್ರಿಂದ ನಾವು ಬಚಾವು ಇಲ್ಲ ಈಗ ಕೊಡಗಿನವರಿಗೆ ಈ ಬಂದೂಕು ಕೊಡಲಿಲ್ಲ ಅದಾಗಿದ್ರೆ ಕೊಡಗಿನ ನಾಡನ್ನು ಯಾವತ್ತೋ ಧ್ವಂಸ ಮಾಡಿರ್ತಿದ್ದು. ಯಾಕಂದ್ರೆ ಸರ್ಕಾರ ರಾಜ್ಯದ ಗಡಿ ಭಾಗಗಳನ್ನ ಅಲ್ಲಿನ ಜನರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಇದಕ್ಕೆ ಕೇರಳದ ಪಾಣತ್ತೂರು, ಕಾಸರಗೋಡು ಜೋಡಿಸೋ ಕರಿಕೆ ಚೆಕ್ ಪೋಸ್ಟೇ ಸಾಕ್ಷಿ. ಈ ಚೆಕ್ ಪೋಸ್ಟ್ ಅವಸ್ಥೆ ಹೇಳದಿರೋದೇ ಲೇಸು. ಇಂಥ ಚೆಕ್ ಪೋಸ್ಟ್ ಇರೋದ್ರಿಂದಲೇ ಇಲ್ಲಿ ರಾತ್ರಿ ಹಗಲು ನಮ್ಮ ನಾಡಿನ ಗೋಸಂಪತ್ತು ನಿರಾತಂಕವಾಗಿ ಲೂಟಿಯಾಗ್ತಿದೆ. ಯಥೇಚ್ಛವಾಗಿ ಗೋವುಗಳನ್ನು ಕೇರಳಕ್ಕೆ ಸಾಗಾಟ ಮಾಡುವಂಥದ್ದು, ಕೇರಳದಲ್ಲಿ ಗೋವನ್ನು ಹತ್ಯೆ ಮಾಡಿ ಹೊಳೆ ಬದಿ ಕರ್ನಾಟಕದಲ್ಲಿ ತಂದು ಮಾಂಸವನ್ನು ಮಾಡಿ ಅದನ್ನು ಇದು ಮಾಡುವಂಥದ್ದು ಕೂಡ ಭಾಳ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ನಡೀತಿದೆ. ತಮಾಷೆ ಅಂದ್ರೆ ಗಡಿ ಭಾಗಗಳ ಪೊಲೀಸ್ ಠಾಣೆಗಳಿಗೆ ಸಿಬ್ಬಂದಿಯನ್ನೇ ನಿಯೋಜಿಸಲ್ಲ. ಹಾಗಾಗಿ ಗಡಿ ಭಾಗ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಸಿಬ್ಬಂದಿಗಳ ಕೊರತೆ. ಪೊಲೀಸ್ ಸಿಬ್ಬಂದಿಗಳಾದರೆ 3 ಜನ ಸ್ಟಾಫ್ಸ್ ಇರ್ತಾರೆ, ರೈಟ್ರು ಮತ್ತು 2 ಪೊಲೀಸ್ಗಳು. ಒಬ್ಬರು ಅಲ್ಲಿ ಸ್ಟೇಷನಲ್ಲಿ ಇರಲೇಬೇಕಾಗ್ತದೆ. ಒಬ್ಬರು ಏನಾದ್ರು ಆಫೀಸ್ ಇದು ಕೆಲಸ ಇರುತ್ತೆ, ಅವರು ಮಡಿಕೇರಿ ಬರುವಾಗ ಅಲ್ಲಿ ಒಬ್ಬರಿಗಾಗಿ ಯಾವುದು ಈ ಕಾರ್ಯಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅವರ ಪ್ರಾಣಕ್ಕೂ ಅಪಾಯ ಇರ್ತದೆ. ಇನ್ನೊಂದು ಗಂಭೀರ ವಿಚಾರ ಅಂದ್ರೆ ಕೇರಳದಲ್ಲಿ ಮದ್ಯ ನಿಷೇಧಿಸಲಾಗಿದೆ. ಹಾಗಾಗಿ ಅಲ್ಲಿನ ಪ್ರವಾಸಿಗರು, ಪುಂಡ ಪೋಖರಿಗಳು ಕರ್ನಾಟಕದ ಗಡಿಭಾಗಕ್ಕೆ ಬಂದು ಕುಡಿದು ದಾಂಧಲೆ ಮಾಡ್ತಾರೆ, ಸ್ಥಳೀಯರಿಗೆ ತೊಂದರೆ ಕೊಡ್ತಾರೆ. ಆದ್ರೆ ಇದನ್ನು ತಡೆಯುವ ತಾಕತ್ತು ನಮ್ಮ ಪೊಲೀಸರಿಗಿಲ್ಲ. ಈಗ ಟೂರಿಸಂ ಜಾಸ್ತಿ ಆಗ್ತದೆ. ಟೂರಿಸಂ ಬರುವಾಗ ನಾನು ಮಂತ್ಲಿ ಮೀಟಿಂಗ್, ಸ್ಟೇಷನ್ ಮೀಟಿಂಗ್ ಹೇಳ್ತಾ ಇದ್ದೀನಿ. ಅವ್ರ ವೆಹಿಕಲ್ ಬಂದು ಇಲ್ಲೆಲ್ಲ ಸೈಡ್ಲಿ ತಗೊಂಡು, ಅಲ್ಲಿಗೆ ಡ್ರಿಂಕ್ಸ್ ಎಲ್ಲ ಮಾಡೋದಿಲ್ಲ, ಇಲ್ಲಿ ತಗೊಂಡು ಸೈಡ್ಲಿ ಕೂತು ಪಾರ್ಟಿ ಮಾಡ್ತಾ ಇರ್ತಾರೆ. ಬಗ್ಗೆ ಚೆಕ್ ಮಾಡಿ ಅಂತ ಹೇಳಿದ್ರೆ ನಾವು ಫೋನ್ ಮಾಡಿ ಹೇಳಿದ್ರೆ ಇವ್ರಿಗೆ ಹೋಗಲಿ ಸರ್ ಯಾರೂ ಇಲ್ಲ, ನಾವು ಇಬ್ಬರಲ್ಲೇ ಇರೋದು, ಸ್ಟೇಷನ್ಲಿ ಯಾರೂ ಇಲ್ಲ, ನಾವೇನು ಮಾಡೋದು, ನಮ್ಮನ್ನು ಕೇಳ್ತಾರೆ. ಆಗ ನಾವು ಪೊಲೀಸ್ ಕೆಲಸ ಮಾಡೋದು. ಅದೇ ನಾವು ಹೋಗಿ ಏನಾದ್ರೂ ಈಗ ಚಿಕ್ಕ ಮಕ್ಕಳಿರೋ ಯೂರಿನ್ ಪಾಸ್ ಮಾಡೋಕೆ ಏನಾದ್ರು ಸೈಡಲ್ಲಿ ನಿಲ್ಲಿಸಿದ್ರೆ ಯಾಕೆ ನಿಲ್ಲಿಸಿದ್ದೀರಿ, ಎಲ್ಲಿ ಏನು ಕೆಲಸ, 5 ನಿಮಿಷದಲ್ಲಿ ಬರ್ತಾರೆ ಅವ್ರು ಸ್ಟಾಫ್. ಪೆಟ್ರೋಲಿಂಗ್ ಆ ರೀತಿ ಇದೆ ಅವ್ರದ್ದು. ಕುಟ್ಟ, ಮಾಕುಟ್ಟ, ಕರಿಕೆ ಭಾಗಗಳಲ್ಲಿ ಮುರಿದು ಅನಾಥವಾಗಿ ಬಿದ್ದ ಚೆಕ್ ಪೋಸ್ಟ್ಗಳು ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತಿದೆ. ಗಡಿ ಭಾಗದ ಜನರು ಅನುಭವಿಸುತ್ತಿರೋ ನೋವು, ಆತಂಕ ಹಾಗೂ ಅವಮಾನ ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ ಕಾಣಿಸುತ್ತಿಲ್ಲ. ಅಧಿಕಾರಿಗಳಿಗೆ ಅದು ಬೇಕಾಗಿಲ್ಲ. ಭ್ರಷ್ಟ ಅಧಿಕಾರಿಗಳು ಮತ್ತು ಗಂಡಸುತನ ಇಲ್ಲದ ರಾಜಕಾರಣಿಗಳ ಧೋರಣೆಯಿಂದಾಗಿಯೇ ಇವತ್ತು ನಮ್ಮ ನಾಡಿನ ಸಂಪತ್ತೆಲ್ಲ ರಾಜಾರೋಷವಾಗಿ ಲೂಟಿಯಾಗ್ತಿದೆ. ಅಷ್ಟೇ ಅಲ್ಲ, ಜನರ ಪ್ರಾಣಕ್ಕೂ ಕುತ್ತು ತರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ನಿಜವಾಗ್ಲೂ ಕರುನಾಡು ಗಂಡುಗಲಿಗಳ ನಾಡ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಕ್ಷಣ ಕೊಡಗು ಜಿಲ್ಲೆಯಲ್ಲಿ ಆಗ್ತಿರುವಂತಹ ಹಗಲು ದರೋಡೆಯನ್ನ ತಡೆಯಲು ಎಲ್ಲ ಕ್ರಮ ಕೈಗೊಳ್ಳಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ.
ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.